ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಿ ಆಗಬೇಕಾ? ಚೀನಾಗೆ ಪಾಕಿಸ್ತಾನಕ್ಕೆ ಮಾರ್ಕೊಂಡು ನಮ್ಮ ದೇಶ ಹಾಳು ಮಾಡ್ಕೊಂಡು ಹೋಗ್ತಾನೆ. ಅವನು ಸಾಬಿ, ನಾಟ್ ಗಾಂಧಿ, ಈಸ್ ಎ ಮುಸ್ಲಿಂ. ಅವನಿಗೆ ದೇಶಭಕ್ತಿ ಇಲ್ಲ. ಹೊರಗೆ ಹೋಗಿ ಏನೆಲ್ಲ ಹಾಳು ಮಾತಾಡ್ತಾನೆ. ಡಿವೈಡ್ ಮಾಡ್ತಾ ಇದ್ದಾರೆ. ಅಪ್ಪರ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್, ಪೂವರ್ ಯಾವ ತರ ಬರಬೇಕು, ಅಪ್ಪರ್ ಮಿಡಲ್ ಲೋಯರ್ ಅಂತ ಹೇಳ್ತಿದಾರಲ್ಲ. ಇವ್ರು 70 ವರ್ಷದಿಂದ ಈ ಕಾನ್ಸೆಪ್ಟ್ ಇರ್ಲಿಲ್ಲ ಇವರಿಗೆ. ಕಾಂಗ್ರೆಸ್ನವ್ರು ಏನ್ ಹೇಳುದು ಗೊತ್ತಾ? ಟೆಂಪಲ್ ಅಂದ್ರೆ ಒಂದು ಟಾಯ್ಲೆಟ್ ಅಂತ. ಇವ್ರು ನಾವು ಓಟ್ ಹಾಕ್ಬೇಕಾ ಜೀವನದಲ್ಲಿ? ರಷ್ಯಾದಿಂದ ಕಡಿಮೆ ರೇಟ್ ಪೆಟ್ರೋಲ್ ತಗೊಂಡ್ಬಿಟ್ಟು ಇಲ್ಲಿ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ? ಟ್ಯಾಕ್ಸ್ ರೀತಿಯಲ್ಲಿ ತಗೊಂತಿದ್ದಾರೆ, ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಜೀರೋ ಇರೋ ಇಂಡಿಯನ್ ಒಂದು ಲೆವೆಲ್ ತಂದಿತ್ತು. 70 ವರ್ಷದ ಕಾಂಗ್ರೆಸ್ ಆಡಳಿತ ಮಾಡಿದಕ್ಕೆ ಇಂಡಿಯಾ ಬಂದಿದ್ದ ಲೆವೆಲ್. ಈ ಮಲ್ಲಿಕಾರ್ಜುನ್ ಖರ್ಗೆ 25,000 ಕೋಟಿ ಮಜಾ ಮಾಡಿದ್ರು. ಇವರು ನಾಳೆ ಪ್ರೈಮ್ ಮಿನಿಸ್ಟರ್ ಆದ್ರೆ ಈ ದೇಶ ಕೊಳ್ಳೆ ಹೊಡೆದು ಹಿಂದೂಗಳನ್ನು ಮುಸ್ಲಿಂ ಮಾಡ್ಲಿಕ್ಕೆ ಇವರು ಈ ಕಾಂಗ್ರೆಸ್ನವರು ಇದ್ದಾರೆ. ಮುಸ್ಲಿಮ್ಸಿಗೆ 10,000 ಕೋಟಿ ಕೊಡ್ತಾರ. ಇವನ ಅಪ್ಪನ ಕೈಯಲ್ಲಿ ಕೊಡ್ತಾನ ಸಿದ್ದರಾಮಯ್ಯ. ಏನ್ ಮಾಡ್ತಾನ ಅವನು? ಹಿಂದೂಗಳು ಟೆಂಪಲ್ಸ್ ಏನ್ ಲೆಕ್ಕ ಇಲ್ಲ ಅವನಿಗೆ. ರಾಜ್ಯ ಸರ್ಕಾರ ಸಖತ್ ಕರಪ್ಟ್ ಆಗಿದೆ. ದುಡ್ಡು ಸಖತ್ ದುಡ್ಡು ಮಾಡ್ತಾ ಇದೆ. ಸಿದ್ದರಾಮಯ್ಯ ಕೋಟಿ ಗಟ್ಟಲೆ ಮಾಡ್ತಾ ಇದ್ದಾನೆ. DKC ಮಾಡ್ತಾ ಇದ್ದಾನೆ. ನಮಸ್ತೆ ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ನರೇಂದ್ರ ಮೋದಿ. ಯಾಕೆ ಸರ್ ನರೇಂದ್ರ ಮೋದಿ ಅವರು? ಮೋದಿ ಅವರು ವೆರಿ ಆನೆಸ್ಟ್ ಪರ್ಸನ್. 2014 ಬಂದರೆ, ಅದರ ಮುಂಚೆ 2004 ಗುಜರಾತಲ್ಲಿದ್ದರು. ಫುಲ್ ವಿಕಾಸ ಮಾಡಿದರು. ಈಗ ಇಡೀ ವರ್ಲ್ಡಲ್ಲೇ ನಂಬರ್ 3 ಮಾಡಲಿಕ್ಕೆ ಅವರೇ ಕಾರಣ. ಯಾವುದರಲ್ಲಿ? GDP ಗ್ರೋತ್, ಇಕಾನಮಿ, ಜಾಬ್ ಗ್ರೋತ್, ಎಲ್ಲ ವಿಷಯದಲ್ಲಿ ವರ್ಲ್ಡಲ್ಲಿ ಈಸ್ ನಂಬರ್ 1. ಈಸ್ ಪವರ್ಫುಲ್ ಲೀಡರ್. ಎಲ್ಲರೂ ಇದು ಲೈಕ್ ಮಾಡ್ತಾರೆ. ನೀವೇ ನೋಡಿರ್ಬೋದು, ಟಿ ವಿಯಲ್ಲಿ ನೋಡಿರ್ಬೋದು. ಎಷ್ಟು ಚೆನ್ನಾಗಿ ಅವರು ಮ್ಯಾನೇಜ್ ಮಾಡ್ತಾರೆ ಅಂದರೆ ಈ ಸೂಪರ್. ಯು ಕೆನಾಟ್ ಇವನು ಈ ಮನಮೋಹನ್ ಸಿಂಗ್ ಜೋಕರ್ ಥರ ನಿಂತಿದ್ದಾನೆ. ಅದೊಂದು ವಿಡಿಯೋ ತೋರಿಸಿದ್ರು. ವರ್ಲ್ಡ್ ಲೀಡರ್ಸ್ ಯಾರು ಕ್ಯಾರೇ ಮಾಡಿಲ್ಲ ಅವರಿಗೆ. ಇವರನ್ನು ಎಲ್ಲರೂ ವರ್ಲ್ಡ್ ಲೀಡರ್ಸ್ ಬಂದು ವಿಶ್ ಮಾಡಿದ್ದಾರೆ. ಅಂದರೆ ಅಷ್ಟು ಒಂದು ಘನತೆ ಇದೆ ಆ ಮನುಷ್ಯನಿಗೆ. ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಿ ಆಗಬೇಕಾ ಅಥವಾ ಅವ್ರಿಗೊಂದು ಅವಕಾಶ ಕೊಡ್ಬೋದಾ ಅಂತ? ಅವರು ಆದರೆ ಇಡೀ ದೇಶ ಮಾರಿಕೊಂಡು ಚೀನಾಗೆ ಪಾಕಿಸ್ತಾನಕ್ಕೆ ಮಾರಿಕೊಂಡು ನಮ್ಮ ದೇಶ ಹಾಳು ಮಾಡ್ಕೊಂಡು ಹೋಗ್ತಾನೆ. ಅವನು ಸಾಬಿ. ಅವನು ಇವಾಗ ಹೇಳ್ತಾನೆ, ಈಸ್ ನಾಟ್ ಗಾಂಧಿ, ಈಸ್ ಎ ಮುಸ್ಲಿಂ. ಹಿ ವಿಲ್ ಸೆಲ್ ದಿಸ್ ಇಂಡಿಯಾ ಟು ಚೈನಾ ಆ್ಯಂಡ್ ಎವ್ರಿವೇರ್. ಆಯಿತಾ? ಅವನು ಈಸ್ ನಾಟ್ ಎ ಹಿಂದೂ. ಅವನಿಗೆ ದೇಶಭಕ್ತಿ ಇಲ್ಲ. ಹೊರಗೆ ಹೋಗಿ ಏನೆಲ್ಲ ಹಾಳು ಮಾತಾಡ್ತಾನೆ. ನೀನು ಒಂದು ಕಾಂಗ್ರೆಸ್ ಲೀಡರ್ ಆಗಿ ದೇಶದ ವಿರೋಧ ಮಾತಾಡಬಾರ್ದು. ಅದು ಮಾತಾಡ್ತಾನೆ ಅವನು. ಫಸ್ಟ್ ಅವನು ಇನ್ನು ರಾಮ ಜನ್ಮಭೂಮಿ ಅದರ ಬಗ್ಗೆ ಅದು ಏನು ಅವರ ಕಾಂಗ್ರೆಸ್ನವ್ರು ಏನು ಹೇಳೋದು ಗೊತ್ತಾ? ಟೆಂಪಲ್ ಅಂದರೆ ಒಂದು ಇದಂತೆ, ಟಾಯ್ಲೆಟ್ ಅಂತೆ. ಇವರು ನಾವು ಓಟ್ ಹಾಕ್ಬೇಕಾ ಜೀವನದಲ್ಲಿ? ಟೆಂಪಲ್ ಅಂದರೆ ಟಾಯ್ಲೆಟ್ ಅಂತೆ ಇವರಿಗೆ, ಕಾಂಗ್ರೆಸ್ನವರಿಗೆ. ಸರ್, INDA ಮೈತ್ರಿಕೂಟದಿಂದ ಇನ್ನೊಂದು ಅನುಭವಿ ನಾಯಕ ಅಥವಾ ಹಿರಿಯ ನಾಯಕರ ಹೆಸರು ಕೇಳಿ ಬರ್ತಾ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮತ್ತೊಂದು ವಿಶೇಷ ಅಂದರೆ ನಮ್ಮ ಕರ್ನಾಟಕದವರು ಅನ್ನೋದು, ಮತ್ತು ಸೌತ್ ನಾಯಕ, ಒಂದು ಸೌತ್ ರಾಜ್ಯದ ನಾಯಕ. ಏನು ಹೇಳ್ತಾರೆ? 25,000 ಕೋಟಿ ಮಜಾ ಮಾಡಿದರು ಈ ಮಲ್ಲಿಕಾರ್ಜುನ್ ಖರ್ಗೆ. ಇವತ್ತು ನೋಡಿದಿರ ಒಂದು ಫೇಸ್ಬುಕ್ಕಲ್ಲಿ ಖಡ್ಗೆ ಇದು ಎರಡು ಒಂದು ಇದು ಹಾಕಿದರು. ನೋಡಿದಾರ ನೀವು ಫೇಸ್ಬುಕ್ಕಲ್ಲಿ? ಬಿಳಿ ಫೋಟೋ, ಇದು ಫೋಟೋ. ಇವರೆಲ್ಲ ಸಾವಿರಾರು ಕೋಟಿ ಕಾಸು ಮಾಡಿದರು. ಇವರು ನಾಳೆ ಕಾಂಗ್ರೆಸ್ ನಾಯಕರ ಇದು ಪ್ರೈಮ್ ಮಿನಿಸ್ಟರ್ ಆದರೆ ಇಡೀ ದೇಶ ಕೊಳ್ಳೆ ಹೊಡೆದು ಹಿಂದೂಗಳನ್ನು ಮುಸ್ಲಿಂ ಮಾಡಲಿಕ್ಕೆ ಇವರು ಈ ಕಾಂಗ್ರೆಸ್ನವರು ಇದ್ದಾರೆ ಅಷ್ಟೇ. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಎಲ್ಲರೂ ಇದ್ದಾರೆ. ಸತ್ಯ ಹೇಳ್ತಾನೆ, ನಾನು ಏನೂ ಹೇಳೋಲ್ಲ. ನಿಮಗೆ ಎಲ್ಲ ಗೊತ್ತಾಗಬೇಕು ಜನರಿಗೆ, ಹಿಂದೂಗಳಿಗೆ. ಇದು ಆ್ಯಂಟಿ ಹಿಂದೂ ಕಾಂಗ್ರೆಸ್ ಅಷ್ಟೇ. ಸರ್, ನರೇಂದ್ರ ಮೋದಿಯವರ ಸರ್ಕಾರ ಒಂದು ಬಡವರ ಪರವಾದ ಸರ್ಕಾರ ಅಲ್ಲ, ಇದೊಂದು ಶ್ರೀಮಂತರ ಪರವಾದ ಸರ್ಕಾರ ಅನ್ನೋ ಮಾತು ಇವನು ಕಾಂಗ್ರೆಸ್ನ ಇವನು ಹೇಳ್ತಾ ಇದ್ದಾನೆ. ಯಾರು? ನಿಮ್ಮ ರಾಹುಲ್ ಗಾಂಧಿ. ಅವನು ಹುಚ್ಚ. ಅವನು ಮಾತಾಡ್ಲಿಕ್ಕೆ ಬರೋಲ್ಲ. ಅವನು ನಮ್ಮ ನರೇಂದ್ರ ಮೋದಿ ಮಾಡಿದ ಕೆಲಸ ಇದೆಲ್ಲ, ಅದನ್ನು ಯಾರಿಗೂ ಗೊತ್ತಿಲ್ಲ. ಅವರು ಓಪನ್ ಆಗಿ ಹೇಳೋಲ್ಲ. ಆಯಿತಾ? ಓಪನ್ ಆಗಿ ಏನು ಹೇಳೋಲ್ಲ, ನಾನು ಇಷ್ಟು ಮಾಡಿದ್ದೇನೆ, ಅದು ಮಾಡಿದ್ದೇನೆ, ಏನು ಹೇಳೋಲ್ಲ. ಇವನು ಹುಚ್ಚನಾಗಿ ಮಾತಾಡ್ತಾನೆ ಈ ರಾಹುಲ್ ಗಾಂಧಿ. ಇವಾಗ ಓಪನ್ ಆಗಿ ಹೇಳಿ, ನೀವು ಟಿ ವಿಯಲ್ಲಿ ಹಾಕಿ.
ಹೇಳ್ತೇನೆ, ಇನ್ನೇನು ಕ್ವಶನ್ ಹೇಳಿ. ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಜಾತ್ಯತೀತ ಸರ್ಕಾರ ಅಲ್ಲ, ಇದೊಂದು ಜಾತಿವಾದಿ ಸರ್ಕಾರ ಅನ್ನೋ ಒಂದು ಹಳೆಪಟ್ಟಿ. ಜಾತ್ಯತೀತ ಬೇಡ, ನಾನು ಸತ್ಯವಾಗಿ ಹೇಳ್ತೇನೆ. ನೀವು ಪಾಕಿಸ್ತಾನ ಹೋಗಿ ಅಲ್ಲಿ ಜಾತ್ಯತೀತ ಇದೆಯಾ? ಯಾರು ಆ್ಯಂಟಿ ಮುಸ್ಲಿಮ್ ಇದ್ದಾರೆ ಹಿಂದೂಗಳನ್ನು ಕೊಲ್ತಾರೆ, ಕ್ರಿಶ್ಚಿಯನ್ಸನ್ನು ಕೊಲ್ತಾರೆ. ಎಲ್ಲಿದೆ ಜಾತ್ಯತೀತ? ಎಲ್ಲ ಮುಸ್ಲಿಂ ಕಂಟ್ರಿಯಲ್ಲಿ ಜಾತ್ಯತೀತ ಇಲ್ಲ. ನಾವು ಯಾಕೆ ಜಾತ್ಯತೀತ ಮಾಡಬೇಕು ಇಂಡಿಯನ್ಸ್? ರಾಮ ಮಂದಿರ ನಿರ್ಮಾಣ ಆಗಿದೆ ಅಯೋಧ್ಯೆಯಲ್ಲಿ, ಇದೊಂದು ರಾಜಕೀಯ ಕುತಂತ್ರ ಅಥವಾ ಮತಗಳಿಗೋಸ್ಕರ ಈ ಒಂದು ಜನವರಿ 22ಕ್ಕೆ ಅದನ್ನು ಓಪನಿಂಗ್ ಮಾಡ್ತಾ ಇರುವಂಥದ್ದು ರಾಜಕೀಯ ಕುತಂತ್ರ ಅನ್ನೋದು ಒಂದು ಬಿಂಬಿಸಲಾಗ್ತಿದೆ. ಏನು ಹೇಳ್ತೀರಾ? ರಾಜಕೀಯ ಕುತಂತ್ರ ಇಲ್ಲ, ಸತ್ಯವಾಗಿ ಹೇಳ್ತಾನೆ. ಇದು ಹಿಂದೂ ಧರ್ಮಕ್ಕೆ, ನಮ್ಮ ಹಿಂದೂ ದೇಶಕ್ಕೆ ಅವರು ಮಾಡಿದ ಒಂದು ಒಳ್ಳೆ ಕೆಲಸ. ಅದು ಚುನಾವಣೆ ವರ್ಷನೇ, ಅದರಲ್ಲೂ ಕೂಡ ಇನ್ನೇನು ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಓಪನಿಂಗ್ ಮಾಡ್ತಾ ಇರೋದು, ಉದ್ಘಾಟನೆ ಮಾಡ್ತಾ ಇರೋದು. ಮಾಡಲಿ, ಯಾಕೆ ಮಾಡಲಿಕ್ಕೆ ಆಗೋಲ್ಲ? ಇವರೆಲ್ಲ ದೊಡ್ಡ ದೊಡ್ಡ ಮಸೀದಿ ಎಲ್ಲ ಕಟ್ಟಿಸ್ತಾರಲ್ಲ, ಅದ್ರ ಬಗ್ಗೆ ಏನು ಮಾತಾಡೋಲ್ಲ. ಯಾಕೆ ಮಾತಾಡೋಲ್ಲ ನೀವು? ಹಿಂದೂ ಟೆಂಪಲ್ ಮೇಲೆ ಮಸೀದಿ ಮಾಡಿದಾರಲ್ಲ, ಈ ಕಾಂಗ್ರೆಸ್ನವರು ಯಾಕೆ ಮಾತಾಡೋಲ್ಲ? ಅದೇ ಹೇಳಿ ನೀವು. ಹಾಗಾದರೆ ಇದನ್ನು ಕೂಡ ಮತಗಳಿಗೋಸ್ಕರನೇ ಮಾಡ್ತಾ ಇರೋದಾ? ಇಲ್ಲ ಇಲ್ಲ, ನೆವರ್. ಈಗ ನಾಳೆ ನೋಡಿ, ಇಡೀ ಅಯೋಧ್ಯೆಯಲ್ಲಿ 1500 ಎಕರೆ ಡೆವಲಪ್ ಆಗ್ತಾಯಿದೆ. ಎಷ್ಟೋ ಜನರಿಗೆ ಕೆಲಸ ಸಿಗ್ತವೆ, ಎಷ್ಟೋ ಜನರಿಗೆ ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ, ಅಂಗಡಿ ಆಗುತ್ತೆ, ಅದಾಗುತ್ತೆ, ಎಲ್ಲ ರಿಯಲ್ ಎಸ್ಟೇಟ್ ಡೆವಲಪ್ ಆಗುತ್ತೆ. 3 ಲಕ್ಷ ಏನೋ ಜನ ಬರ್ತಾರೆ, ನನಗೆ ಗೊತ್ತಿಲ್ಲ ಅದು. 3 ಲಕ್ಷ ಜನ 22 ನಂತರ ಬರ್ತಾರಂತೆ. 3 ಲ್ಯಾಕ್ಸ್ ಮೇ ಬಿ ಟ್ರೂ ಆಲ್ಸೋ. ಯಾಕಂದರೆ ಜನರಿಗೆ ಅಷ್ಟು ಒಂದು ಇದಿದೆ, ಜನ್ಮಭೂಮಿಗೆ ಬರ್ತದೆ. ಜನ ಡೆಫಿನೆಟ್ಲಿ ಬರ್ತಾರೆ. 3 ಲಕ್ಷ ಅಲ್ಲ, ಅದರ ಮೇ ಬಿ 5 ಲ್ಯಾಕ್ಸ್ 10 ಲ್ಯಾಕ್ಸ್. ಅದರಲ್ಲಿ ಇಕಾನಮಿ ಎಷ್ಟು ಡೆವಲಪ್ ಆಗಿದೆ ಅದು ನೀವು ಆಲೋಚನೆ ಮಾಡಿ. ಅದರಲ್ಲಿ ಮುಸ್ಲಿಮ್ಸ್ ಹೈಯೆಸ್ಟ್ ಇದ್ದಾರೆ ಆ ಏರಿಯಾದಲ್ಲಿ. ಅವರು ಎಲ್ಲ ಖುಷಿ ಅವರಿಗೆ, ರಾಮ ಜನ್ಮಭೂಮಿ ಬರುತ್ತೆ ಅಂತೇಳಿ. ಅದರ ಬಗ್ಗೆ ಯಾರು ಮಾತಾಡೋಲ್ಲ ಇವರು ಕಾಂಗ್ರೆಸ್ನವರು. ಬಟ್ ಅಲ್ಲಿ ನೀವು ಹೋಗಿ ಕೇಳಿ ಮುಸ್ಲಿಮ್ಸಿಗೆ, ಹಮಾರ ಆತ ಪೈಸಾ ಸಭೆ ಆತ ಅಂತ. ಯಾಕೆ ಆಗ್ತಾನೆ? ಅವರಿಗೆಲ್ಲ ಬೆನಿಫಿಟ್ ಬರುತ್ತೆ. ಅಷ್ಟು ಲಕ್ಷ ಜನ ಬರ್ತಾರೆ, ಅಷ್ಟು ಲಕ್ಷ ದೇವರದು ಐಟಮ್ಸ್ ಎಲ್ಲ ಇಸ್ಕೊಳ್ತಾರೆ, ಅವರು ಮಾಡ್ತಾರೆ. ಅಯೋಧ್ಯೆ ಶ್ರೀರಾಮಚಂದ್ರಂದು ಐಟಮ್ಸ್ ಇದೆಯಲ್ಲ, ಅದೆಲ್ಲ ಅವರೇ ಪ್ರಿಪೇರ್ ಮಾಡ್ತಾರೆ ಮುಸ್ಲಿಮ್ಸ್. ಅವರಿಗೆ ಹೈಯೆಸ್ಟ್ ಇನ್ಕಮ್ ಬರುತ್ತೆ. ಅಲ್ಲಿ ಹೋಗಿ ನೀವು ಕೇಳಿ ಯೋಗಿ ಮಾಡಿದ ಕೆಲಸ UPಯಲ್ಲಿ ಈ ಅಖಿಲೇಶ್ ಯಾದವ್ ಏನು ಮಾಡಿಲ್ಲ. ಮಾಡಿದ ಎಲ್ಲ ಹಾಳು ಮಾಡಿದ, ಇಡೀ ಉತ್ತರ ಪ್ರದೇಶನ ಹಾಳು ಮಾಡಿಬಿಟ್ಟ. ಈಗ ಈ UP ಇವನು ಆದಿತ್ಯನಾಥ್ ಬಂದ ಮೇಲೆ ಇಡೀ ಮುಸ್ಲಿಮ್ಸ್ ಹಿಂದೂಸ್ ಎಲ್ಲ ಗಲಾಟೆ ಇಲ್ಲ. ಎವ್ರಿಬಡಿ ಇಸ್ ಎಂಜಾಯಿಂಗ್. ನೋ ಡೆಕಾಯಿಟಿನೇ ಇಲ್ಲ ಅಂತ ಒಂದು ಆದಿತ್ಯನಾಥ್ ಮಾಡಿದ್ದಾರೆ. ಸರ್, ಈಗ BJPಯಲ್ಲಿ ಬೇರೆ ನರೇಂದ್ರ ಮೋದಿ ಅವರನ್ನು ಹೊರತುಪಡಿಸಿ ಬೇರೆ ನಾಯಕರು ಇಲ್ಲ ಅನ್ನೋ ಒಂದು ಮಾತು ಇದ್ದಾರೆ. ಬಟ್ ಅಂಥ ರೆಕಾರ್ಡೆಡ್ ನಾಯಕರು ಇಲ್ಲ. ಅಲ್ಲ, ಅದನ್ನು BJPಗರೇ ಒಪ್ಕೋತಾ ಇರೋದು, ಅದಕ್ಕೋಸ್ಕರ ನಾನೇ ಹೇಳೋದು. ಇನ್ನೊಂದು, ಇಲ್ಲಿ MP ಒಂದು ಅಭ್ಯರ್ಥಿಗಳು ಏನಿರ್ತಾರೆ, ಅವರು ನರೇಂದ್ರ ಮೋದಿ ಅವರ ಹೆಸರು ಮುಂದೆ ಮಾಡ್ಕೊಂಡು ಓಟ್ ಕೇಳುವಂಥದ್ದು. ಅಂದರೆ ಇವರಿಗೆ ಸ್ವಂತ ಒಂದು ಕ್ಷಮತೆ ಇಲ್ಲ ಅಂತನಾ, ಹೇಗೆ? ನಮ್ಮ ಲೀಡರ್ಸಿಗೆ ಇಲ್ಲಿ ಮೋಡಿ ಹೆಸರು ಹೇಳಿದರೆ ಓಟ್ ಬರುತ್ತೆ. ನಮ್ಮವರಿಗೆ ಕೆಲವು ಲೀಡರ್ಸ್ ಇದ್ದಾರೆ, ಎಕ್ಸೆಪ್ಟ್ ಕೆಲವರು ಪ್ರತಾಪ್ ಸಿನ್ಹಾ ಅಂತ ಒಳ್ಳೆ ಲೀಡರ್ಸ್. ಅವರಿಗೆ ಇಲ್ಲ ವಿಜೇಂದ್ರ ಅವರಿಗೆ ಓಟು ಸಿಗುತ್ತೆ ವಿನಃ. ಬಟ್ ಈ ಸಲ ಏನಂದರೆ 28ರಲ್ಲಿ 20 ಸೀಟ್ ಬರುತ್ತೆ. ಸರ್, ಈಗ ಕೇಂದ್ರ ಸರ್ಕಾರದಿಂದ ದಕ್ಷಿಣದ ಒಂದು ರಾಜ್ಯಗಳಿಗೆ, ಭಾರತದ ದಕ್ಷಿಣದ ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನ ಸಿಗ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಮಾತು. ಅಲ್ಲ, ಕೇಂದ್ರ ದಕ್ಷಿಣದಲ್ಲಿ ಎಲ್ಲಿ ನೀವು ಹೇಳಿ ಕೇಳಿ, ತಮಿಳಲ್ಲಿ ಸ್ಟಾಲಿನ್, ಕೇರಳ ಇವರೆಲ್ಲ ಕಮ್ಯುನಿಸ್ಟ್ ಇದು ಅಲ್ಲ. ಅವರು ಏನು ನಿಮಗೆ ಎಲ್ಲಿಯೂ ಬೆನಿಫಿಟ್ ಸಿಗೋಲ್ಲ. ಬೆನಿಫಿಟ್ ಸಿಗೋದು ಕರ್ನಾಟಕ. ಅಲ್ಲಿ ಅಧಿಕಾರ ಇಲ್ಲ ಅಂದ ತಕ್ಷಣ ಅವ್ರಿಗೆ ಕಡೆಗಣಿಸ್ಬಿಡೋದಾ? ಅಂದರೆ ಅದು ಭಾರತ ದೇಶಕ್ಕೆ ಸೇರುವಂಥ ರಾಜ್ಯಗಳಾಗಿರುತ್ತಲ್ಲ. ಹಾಗೆಲ್ಲ ಕಡೆಗಣಿಸೋದಲ್ಲ, ಇವರು ಜನಸ್ಪಂದನೆ ಮಾಡೋಲ್ಲ. ನೀವು ಓಟ್ ಹಾಕದೆ MP ಸೀಟ್ ಬರೋದೆ, ಇವರು ಯಾಕೆ ಜನಸ್ಪಂದನೆ ಮಾಡ್ತಾರೆ? BJPಯವರು ಮಾಡೋಲ್ಲ. ಅವರು
ನೀವು ಓಟ್ ಹಾಕದೆ ಓಟ್ ಹಾಕಬೇಕು. ನೀವು ಓಟ್ ಹಾಕಿ ಅಟ್ಲೀಸ್ಟ್ ಒಂದು MP ಈಗ ಯಾವಾಗ ಒಂದು SP ಈಗ ಬಂದರು ತಮಿಳ್ನಾಡಲ್ಲಿ, ಯಾರು ನಿಮ್ಗೆ ಗೊತ್ತಲ್ಲ, ರಿಸೈನ್ ಮಾಡಿ ಅಣ್ಣಾಮಲೈ. ಈಗ ಅಂಥ ಲೀಡರ್ಸ್ ಬೇಕು. ಅಂಥವ್ರಿಗೆ ನೀವು ಓಟ್ ಹಾಕಿ ಗೆಲ್ಲಿಸಿ ಬನ್ನಿ. ಆಗ ಏನೋ ಒಂದು ಅವ್ರ ಲೆವೆಲಲ್ಲಿ ಮಾಡ್ತಾರೆ ಅಣ್ಣಾಮಲೈ. ಇಲ್ಲಿ ಎಲ್ಲ ಇವರು ಇಡೀ ದಿನ DMK ಅವರ ಕತೆ ಗೊತ್ತಾ? DMK ಮೊನ್ನೆ ಒಂದು ಪಬ್ಲಿಕ್ ಹೇಳ್ತಾಯಿದ್ರು ನಮಗೆ, DMK ಅವ್ರು ಏನು ಮಾಡ್ತಾರೆ ಅಂದರೆ ಮೋಡಿಜಿ ಕಾಸು ಕೊಡೋಲ್ಲ, ನಾವೇ ಕೊಡೋದು ಅಂತ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. BJP ಮತ್ತು JDS ಮೈತ್ರಿ ಬಗ್ಗೆ ರಾಜ್ಯದಲ್ಲಿ ಏನು ಹೇಳ್ತೀರಾ ಲೋಕಸಭೆಗಾಗಿ? ಅವರು ಈಗ ಲೋಕಸಭೆ ಮೈತ್ರಿ ಮಾಡಿದ್ದು ಅದರಲ್ಲಿ 1-2 ಸೀಟ್ ಬರ್ಬೋದು ಅಷ್ಟೇ. ಹೌದು, ಸಕ್ಸಸ್ ಆಗಲ್ಲ ಅಂತೀರಾ ಈ ಮೈತ್ರಿ ಆಗಿದ್ರೆ? ಮೈತ್ರಿ ಸಕ್ಸಸ್ ಆಗೋದು ಕಷ್ಟ. ಬಟ್ BJP ವಿಲ್ ವಿನ್. ಬಟ್ JDS ಇಲ್ಲೇ 1 ಸೀಟ್ ಬರ್ಬೋದು. ಇಲ್ಲಿ ಅವರು ಇವರು ಇದ್ದಾರಲ್ಲ, ಯಾರು ನಮ್ಮ ಅಲ್ಲಲ್ಲ ಮೆಡಿಕಲ್ ಸೈನ್ಸ್ ಅವರ ಅಳಿಯ ಇದ್ದಾರಲ್ಲ, ಅವರು ಎಲ್ಲಿ ಅದು ನಿಂತರೆ ಒಂದು ಕಡೆ ವಿನ್ ಆಗ್ಬೋದು. ಯಾರೋ ಜಯದೇವ ಇನ್ಸ್ಟಿಟ್ಯೂಟ್ ಅವ್ರು ನಿಂತರೆ ಒಂದು ಜನ ಓಟ್ ಹಾಕ್ತಾರೆ. ಸರಿ ಸರ್, ಈಗ ಹಾಗಿದ್ರೆ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರ ಸಖತ್ ಕರಪ್ಟ್ ಆಗಿದೆ. ದುಡ್ಡು ಸಖತ್ ದುಡ್ಡು ಮಾಡ್ತಾ ಇದೆ. ಸಿದ್ದರಾಮಯ್ಯ ಕೋಟಿಗಟ್ಟಲೆ ಮಾಡ್ತಾಯಿದ್ದಾನೆ, DKC ಮಾಡ್ತಾಯಿದ್ದಾನೆ, ಇವರು ಬಡೀಸ್ ಮೇಕಿಂಗ್ ಮನಿ. ಎಲ್ಲ ಕಡೆ ದುಡ್ಡು. ವೆಹಿಕಲ್ ಅವರು ಮಾಡಿದ ದುಡ್ಡು ಇದೆಲ್ಲ ಈ BJP ಏನೂ ಇಲ್ಲ, ಝೀರೋ. ಸಖತ್ ದುಡ್ಡು ಮಾಡ್ತಾಯಿದೆ. ಎಷ್ಟು ದುಡ್ಡು ಮಾಡ್ತಾಯಿದೆ ಅವರಿಗೆ ಗೊತ್ತಿಲ್ಲ. ನಾಳೆ ಏನಾಗುತ್ತೆ ಈ ಗೌರ್ಮೆಂಟ್. ಈಗ ಎಲ್ಲ ಇವರು 5-6 ಇದು ತಂದರು. ಗೌರ್ಮೆಂಟ್ ಯಾವಾಗ ಬೀಳುತ್ತೆ ಗೊತ್ತಿಲ್ಲ, ದುಡ್ಡಿಲ್ಲದೆ ಆಯಿತಾ. ಇವರು ಗೃಹಲಕ್ಷ್ಮಿ ಯೋಜನೆ ಯೋಜನೆ ಎಲ್ಲ ಮಾಡಿದರು. ನಿಜವಾಗ ಹೇಳ್ತೇನೆ, ಒಂದು ದಿವಸ ಈ ಗೌರ್ಮೆಂಟ್ ಏನಾಗುತ್ತೆ ದೇವರೇ ಗೊತ್ತಿ. ಸರಿ, ಈಗ ಈ ಪಂಚ ಯೋಜನೆಗಳು ಏನು ಮಾಡಿದ್ದಾರೆ, ಉಚಿತ ಯೋಜನೆಗಳು, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದರ ಬಗ್ಗೆ ನಾನು ಹೇಳೋದು ಅದು ಎಲ್ಲ ಆ್ಯಕ್ಚುಲಿ ಹಾಳದು. ಇವರು ಫಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೋಜನೆ ಇದೆಯಲ್ಲ, ಪಬ್ಲಿಕ್ ಲೇಡೀಸ್ ಫ್ರೀ ಮಾಡಿದ್ದು ಅದು ದೊಡ್ಡ ತಪ್ಪು. ಮಾಡಬಾರ್ದಿತ್ತು. ಅವರು ಓನ್ಲಿ ಮಕ್ಕಳಿಗೆ ಮಾಡಬೇಕು. ಎಲ್ಲ ಶಾಲಾ ಕಾಲೇಜ್ ಮಕ್ಕಳಿಗೆ ನೀವು ಮಾಡಿ, ಅದು ನಾವು ಅಪ್ರಿಷಿಯೇಟ್ ಮಾಡ್ತೇವೆ ಆ ಯೋಜನೆ. ಈಗ ಬೇರೆ ಎಲ್ಲ 4-5 ಯೋಜನೆ ಮಾಡಿದ್ದಾರೆ. ಅದರಲ್ಲಿ ಇವರಿಗೆ ಏನು ಮುಸ್ಲಿಮ್ಸಿಗೆ 10,000 ಕೋಟಿ ಕೊಡ್ತಾರಂತೆ. ಇವನು ಅಪ್ಪನ ಕೈಯಲ್ಲಿ ಕೊಡ್ತಾನೆ ಸಿದ್ದರಾಮಯ್ಯ. ಏನು ಮಾಡ್ತಾನೆ ಅವನು ಹಿಂದೂಗಳು ಟೆಂಪಲ್ಸ್ ಏನು ಲೆಕ್ಕ ಇಲ್ಲ ಅವನಿಗೆ. ಇಂಥ ಹುಚ್ಚ ಅವನು ಮಾಂಸ ಹಾಕಿ ಹೋದ, ಅಲ್ಲಿ ಸೋತ ಅವನು ಧರ್ಮಸ್ಥಳ ದೇವಸ್ಥಾನ. ಈಗ ಇನ್ನೂ ಏನಾಗುತ್ತಾನೆ ಗೊತ್ತಿಲ್ಲ, ಯಾವಾಗ ಅವನು ಗೌರ್ಮೆಂಟ್ ಬೀಳುತ್ತೆ ನಮ್ಗೆ ಗೊತ್ತಿಲ್ಲ. ಆಗಿದೆ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ಇವಾಗ BS6 ಇಂಜಿನ್ ತಗೊಂಬಂದಿದ್ದಾರೆ. ಈಗ ಅದರಲ್ಲಿ ಏನು 20% ಎಥನಾಲ್ ಅನ್ನೋದನ್ನ ಸ್ಪಿರಿಟ್ ಆ್ಯಡ್ ಮಾಡಿಬಿಟ್ಟು ಈಗ ಬರೋ ಗಾಡಿಗಳಿಗೆಲ್ಲ ಅದೇ ಥರ ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ಅದೇನಾದರೂ 50% ಆಯ್ತು ಅಂದರೆ ಪೆಟ್ರೋಲ್ ನಾವು ತಗೊಳೋದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಲ್ಲ. ನಮ್ಮಲ್ಲೇ ನಾವು ಏನು ಸ್ಪಿರಿಟ್ ತಯಾರಾಗುತ್ತೋ ಅದರಲ್ಲೇ ನಮ್ಮ ಗಾಡಿಗಳು ಓಡಿಸ್ಕೋಬಹುದು. ಪೆಟ್ರೋಲ್ ರೇಟ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಅವಾಗ ಇದಿದೆಯಲ್ಲ ಸರ್, ಬೆಲೆ ಬೇಡಿಕೆ ಸಿದ್ಧಾಂತ ಅಂತ ಒಂದು ಎಕನಾಮಿಕಲ್ ಇದೆ, ಆ ತರ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ಆ ರೇಟ್ ಕಡಿಮೆ ಆಗೇ ಆಗುತ್ತೆ. ಹೇಳಿ. ಸದ್ಯದ ಪರಿಸ್ಥಿತಿಗೆ ಏನ್ ಮಾಡೋದು? ಈಗ ಇವ್ರು ಹೇಳ್ತಿದ್ದಾರೆ ಸದ್ಯದ ಪರಿಸ್ಥಿತಿ ಅಂತ. ಇವ್ರು ಗಾಡಿ ಹೊಡೆಯೋದ್ ಬಿಟ್ಟಾರ? ದಿನಕ್ಕೆ 250 ರೂಪಾಯಿ 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ಗಾಡಿ ಹೊಡಿತಿದ್ದಾರೆ ತಾನೆ. ಗಾಡಿ ಹೊಡಿಲೇಬೇಕು, ಕೆಲಸ ಮಾಡ್ಬೇಕು, ದುಡಿಬೇಕು ಅಂದ್ರೆ ಗಾಡಿ ಹೊಡಿಲೇಬೇಕು. ಸೈಕಲ್ ಹೊಡಿಲಿ ಸರ್. ಇವ್ರ ಕೈಯಲ್ಲಿ ಪೆಟ್ರೋಲ್ ಹಾಕಿಸ್ಕೊಳಕ್ ಯೋಗ್ಯತೆ ಇಲ್ಲ ಅಂದ್ರೆ ಬೈಕಲ್ಲಿ 200 ಕಿಲೋಮೀಟರ್ ಯಾರು ಹೊಡೆಯಲ್ಲ ಸರ್ ಬೆಂಗಳೂರಲ್ಲಿ. ಒಬ್ಬ ಎಂಪ್ಲಾಯಿ ಕೆಲ್ಸಕ್ಕೆ ಹೋಗ್ತಾನೆ ಅಂದ್ರೆ, ಮಾರ್ಕೆಟಿಂಗ್ ಅಲ್ಲಿ ಇರ್ತಾನೆ ಅಂದ್ರೆ ಅವನೊಂದು 100 ಕಿಲೋಮೀಟರ್ ಹೊಡಿಬಹುದು. ಅದು ಬಿಟ್ಟು ಬೇರೆ ಆಫೀಸ್ಗೆ ಹೋಗಾರಲ್ಲ 200 ತಗೊಳಕ್ ಆಗ್ತಾ ಇದೆ ಸರ್. ಬಡೂರೆಲ್ಲ ಯಾವ ತರ ಏನ್ ಮಾಡ್ಬೇಕು? ಬಡೂರು 90 ರೂಪಾಯಿ ಇತ್ತು ಪೆಟ್ರೋಲ್, 90 ರೂಪಾಯಿ ರೇಟ್ ಜಾಸ್ತಿ ಆಗಿತ್ತು. ಇವಾಗ ಜಸ್ಟ್ 10 ರೂಪೀಸ್ ಅಷ್ಟೇ ಇರೋದು. 90 ರೂಪಾಯಿ ಆಗಿದೆ. UPA ಗೌರ್ಮೆಂಟ್ ಅಲ್ಲಿ 90 ರೂಪಾಯಿ ಆಗಿದೆ. UPA ಗೌರ್ಮೆಂಟ್ ಅಲ್ಲಿ 90 ರೂಪಾಯಿ ಆಗಿದೆ. ಓಕೆನಾ? ಇವಾಗ 10 ರೂಪಾಯಿ ಇದೆ ಅಷ್ಟೇನೆ, ಜಾಸ್ತಿ ಆಗಿದೆ. ಅವಾಗ ನೀವು ತಗೊಂತೀವಿ ಸ್ಯಾಲ್ರಿ ಆಗಲಿ. ಇವತ್ತು ಅಟ್ಲೀಸ್ಟ್ ಇಲ್ಲೇ ಹೇಳ್ತೀನಿ, ಇವಾಗ ಒಂದು ಊಟಕ್ಕೆ ಹೋದ್ರೆ ಅವಾಗ 20 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಊಟ ಕೊಡ್ತಿರೋ. ಇವತ್ತು 100 ರೂಪಾಯಿ ಇದ್ರೂ ಊಟ ಕೊಡಲ್ಲ. ಓಕೆನಾ?
ಬೆಲೆ ನಾವು ಯಾವ ಥರ ನಾವು ಡೆವಲಪ್ಮೆಂಟ್ ಆಗ್ತಿದ್ವಿ ಬೆಲೆನೂ ಕೂಡ ಅದೇ ಥರ ಡೆವಲಪ್ಮೆಂಟ್ ಆಗುತ್ತೆ. ನಾವು ಅಲ್ಲೇ ಉಳ್ಕೊಂಡ್ಬಿಟ್ರೆ ನಾವು ಇನ್ನೂ ಹಿಂದುಳಿದ ರಾಷ್ಟ್ರನೇ ಆಗೋದು. ನಾವು ಡೆವಲಪ್ಮೆಂಟ್ ಆಗಲ್ಲ ನಾವು. ಸರ್ ಅಂದ್ರೆ ಇದೇನಾಗಿದೆ ಗೊತ್ತಾ ಸರ್, ಡಿವೈಡ್ ಮಾಡ್ತಾ ಇದ್ದಾರೆ. ಅಪ್ಪರ್ ಕ್ಲಾಸು, ಅಪ್ಪರ್ ಮಿಡಲ್ ಕ್ಲಾಸು, ಲೋವರ್ ಕ್ಲಾಸು, ಪೂವರ್ ಯಾವ ತರ ಬದುಕಬೇಕು, ಅದೊಂದು ನಂದ ಕ್ವಶನ್. ಇವಾಗ ಇವರು ಹೇಳ್ತಿದಾರಲ್ಲ ಅಪ್ಪರು ಮಿಡಲ್ ಲೋಯರ್ ಅಂತ ಹೇಳ್ತಿದಾರಲ್ಲ, ಇವ್ರು 70 ವರ್ಷದಿಂದ ಕಾನ್ಸೆಪ್ಟ್ ಇರ್ಲಿಲ್ವಾ ಇವ್ರಿಗೆ? ಅಪ್ಪರು ಲೋಯರ್ ಮಿಡಲ್ ಅನ್ನೋದು ಕಾನ್ಸೆಪ್ಟ್ ಇರ್ಲಿಲ್ವಾ? ಏನ್ ರೇಟು ಅವ ಕಡಿಮೆ ಇದ್ದಾಗಲೇ ನಿಮ್ಗೆ ಉದ್ಧಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇನ್ನೇನ್ ಈಗ ಏನ್ ಮಾಡ್ತೀರಾ? ಹೌದು, ಅದೇ ಸರ್ ಹೇಳ್ತಾ ಇರೋದು. ಈಗ 70 ವರ್ಷದಿಂದ ಅವ್ರಿಗೆ ಕಾನ್ಸೆಪ್ಟ್ ಇರ್ಲಿಲ್ವಾ? ಈಗ ಹೇಳ್ತಾ ಇದಾರೆ. ಈಗ 10 ವರ್ಷದಿಂದ ಇವ್ರಿಗೆ ಅದೆಲ್ಲ ಬಂತು, 70 ವರ್ಷದಿಂದ ಇರ್ಲಿಲ್ಲ. ಹಂಗಾದ್ರೆ ಬಡವ್ರು ಬಡವರಾಗೇ ಇದಾರೆ, ಶ್ರೀಮಂತರಾಗೇ ಇದಾರೆ. ಬಡವ್ರು ಯಾವಾಗ ಮೇಕೆದಣದು? ಸರ್ 70 ವರ್ಷದಿಂದ ಇದು ಮಾಡಕ್ ಆಗ್ತಿರ್ಲಿಲ್ವಾ ಅಂತ ಕೇಳ್ತಿದ್ದಾರೆ. 70 ವರ್ಷದಿಂದ ಮಾಡಕ್ಕಾಗ್ತದೆ ಸರ್. ಏನಾಗಿದೆ ಗೊತ್ತಾ, ಇನ್ನೊಂದು ರಷ್ಯಾದಿಂದ ಕಡಿಮೆ ರೇಟ್ ಪೆಟ್ರೋಲ್ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಯಾಕೆ ಜಾಸ್ತಿ ಮಾರ್ತಾ ಇದಾರೆ ಅದೊಂದು ಕೇಳಿ. ಡೆವಲಪ್ಮೆಂಟ್ಗೆ ಇಂಡಿಯಾ ಡೆವಲಪ್ಮೆಂಟ್ ಮಾಡ್ಬೇಕು, ಅದಕ್ಕೆ ಆತರ ಮಾಡ್ತಾ ಇದೀವಿ. ನಿನ್ನ ಹೋಗ್ಬಿಟ್ಟು ಯಾರನ್ನ ಹೋಗ್ಬಿಟ್ಟು ನಿಂಗೆ 1000 ರೂಪಾಯಿ ಕೊಡೋ, ನಾನು ದೇಶ ಉದ್ಧಾರ ಮಾಡ್ತೀನಿ ಅಂದ್ರೆ ಇವ್ನು ಕೊಡ್ತಾನ? ಕೊಡಲ್ಲ. ಟ್ಯಾಕ್ಸ್ ರೀತಿಯಾಗಿ ತಗೊಂತಿದ್ದಾರೆ, ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಷ್ಟೇ ಸರ್. ಈಗ ಏನೋ ತಗೋಬೇಕು ಅಂದ್ರೆ ನಾವು ಒಂದು ಕೊಡ್ಬೇಕು, ಒಂದು ತಗೋಬೇಕು, ಆ ತರ ಮಾಡ್ತಾ ಇದ್ದಾರೆ. ಗಿವ್ ಅಂಡ್ ಟೇಕ್ ಪಾಲಿಸಿ ಅಷ್ಟೇ. ಇಲ್ಲಿ ನಿಮ್ಗೆ ಏನೋ ಸ್ವಾಭಾವಿಕವಾಗಿ ಥಿಂಗ್ಸ್ಗಳು ಬೇಕು, ಅದನ್ನ ಕೊಡ್ತಾ ಇದ್ದಾರೆ, ಅದರಿಂದ ಟ್ಯಾಕ್ಸ್ ಎತ್ಕೊಂತಿದ್ದಾರೆ, ಅದರಿಂದ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಗಿವ್ ಅಂಡ್ ಟೇಕ್ ಪಾಲಿಸಿ ನಮ್ಮ ದೇಶದಲ್ಲಿ ನಡೆಯಲ್ಲ ಸರ್. ತುಂಬಾ ಬಡವ್ರ ಜನ ಇದ್ದಾರೆ. ಆಲ್ಮೋಸ್ಟ್ ನಾವು 70 ವರ್ಷದಿಂದ ಏನ್ ಮಾಡ್ತಿದ್ರಿ? 70 ವರ್ಷದಿಂದ ನೀವೇನ್ ಮಾಡ್ತಿದ್ರಿ? 70 ವರ್ಷದಿಂದ ಡೆವಲಪ್ಮೆಂಟ್ ಮಾಡ್ಬೋಯ್ತಲ್ಲ. ಈಗ ನಮ್ಮ ತಾತ ಉಳ್ತಿದ್ರು, ನಮ್ಮ ಅಪ್ಪ ಉಳ್ತಾ ಇದಾರೆ, ನಾನು ಉಳ್ಬೇಕಷ್ಟೇ. ನಿಮ್ ಪ್ರಕಾರ 70 ವರ್ಷದಿಂದ ಏನ್ ಮಾಡ್ತಿದ್ರು ಅಂದ್ರೆ 70 ವರ್ಷದಿಂದ ನಮ್ಮ ಇಂಡಿಯಾ ಹೆಂಗಿತ್ತು ಅದನ್ನ ಕೇಳಿ ಸರ್. ಫಸ್ಟ್ ಅವ್ರಿಗೆ 70 ವರ್ಷದಿಂದ ಇಂಡಿಯಾ ಹೆಂಗಿತ್ತು ಅಂತ ಕೇಳಿ ಸರ್. ಜೀರೋ ಇರೋ ಇಂಡಿಯಾನ ಒಂದು ಲೆವೆಲ್ಗೆ ತಂದಿದ್ದು 70 ವರ್ಷದಿಂದ ಕಾಂಗ್ರೆಸ್ ಆಡಳಿತ ಮಾಡಿದಕ್ಕೆ ಇಂಡಿಯಾ ಬಂದಿದ್ದು ಆ ಲೆವೆಲ್ಗೆ. ಇಲ್ಲಾಂದ್ರೆ ಇವ್ರ ಕೈಗೆ ಏನಾದ್ರೂ ಆಡಳಿತ ಕೊಟ್ಟಿದ್ರೆ 48 ಇತ್ತಲ್ಲ, ಇವ್ರು ಇನ್ನೊಂದು ಟರ್ಮ್ ಬರಲಿ, ಇನ್ನೊಂದು ಟರ್ಮ್ ಇವ್ರು ಅಧಿಕಾರಕ್ಕೆ ಬರಲಿ, ಇನ್ನೊಂದು ಟರ್ಮ್ ಇವ್ರು ಅಧಿಕಾರಕ್ಕೆ ಬರಲಿ. ನಾವು 48 ಹಂಗಿದ್ವಾ? ಆ ರೀತಿ ಮಾಡ್ತಾರೆ ಬಡವ್ರನ್ನ, ಆ ರೀತಿ ಮಾಡೇ ಮಾಡ್ತಾರೆ. 100% ಸತ್ಯ. 2013ಕ್ಕಿಂತ ಮುಂಚೆ ಇಂಡಿಯಾ ಹೇಗಿತ್ತು, 2013 ಆದ್ಮೇಲೆ ಈಗ ಇಂಡಿಯಾ ಹೇಗಿದೆ ಅದನ್ನು ನೋಡ್ಲಿ ಸರ್. ಈಗ ಹೇಳ್ತಿದಾರಲ್ವಾ, ಈಗ 70 ವರ್ಷದಿಂದ ಹೆಂಗಿದೆ, ಈಗ ಇನ್ನೊಂದು ಟರ್ಮ್ ಕೊಟ್ರೆ ಅದೇ ರೀತಿ ಆಗುತ್ತೆ ಅಂತ ಹೇಳ್ತಿದಾರಲ್ಲ. 2013ರಿಂದ ಏನಿದೆ, ಅದರಿಂದ ಏನಿದೆ ಅಂತ ಒಂದ್ಸಲ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ನಮ್ಮ ಆರ್ಮಿ ಇಷ್ಟೊಂದು ಸ್ಟ್ರಾಂಗ್ ಇತ್ತಾ? ಇರ್ಲಿಲ್ಲ. ಒಬ್ಬ ಆರ್ಮಿ ಅವನೇನಾದ್ರೂ ಆಕ್ಷನ್ ತಗೋಬೇಕು ಅಂದ್ರೆ ಸೆಂಟ್ರಲ್ ಅವ್ರಿಗೆ ಕೇಳ್ಬೇಕಿತ್ತು. ಈಗ ಹೋಗ್ಬಿಟ್ಟು ಹೊಡೆದ್ ಬಂದ್ರು ರೈಟ್ ಅನ್ನೋ ತರ ಇದೆ, ಆ ತರ ಮಾಡ್ತಾ ಇದ್ದಾರೆ. ಇವ್ರಿಗೆ ಇದೇ ಇಲ್ಲ ಸರ್. ಆರ್ಮಿಯಲ್ಲಿ ಮೊನ್ನೆ ಒಬ್ಬ ಚೀಫ್ ಗೆಸ್ಟ್, ಅವರು ಒಬ್ಬ ರಿಟೈರ್ಡ್ ಚೀಫ್ ಇವ್ರು ಬಂದು ಹೇಳಿದಾರೆ. ಏನ್ ಹೇಳಿದಾರೆ ಗೊತ್ತಾ? ಮೊದ್ಲು ಇದ್ದಷ್ಟು ಫ್ರೀಡಮ್ ನಮ್ಗೆ ಈಗಿಲ್ಲ. ಅವ್ರು ಏನ್ ಹೇಳ್ತಾರೆ ಅದನ್ನೇ ಮಾಡ್ಬೇಕಷ್ಟೇ. ಸರ್ ಪ್ರೂಫ್ ಇಲ್ದಂಗಂತ ಒಬ್ಬ ರಿಟೈರ್ಡ್ ಜಸ್ಟಿಸ್ ಅವರು ಬಂದೆ, ರಿಟೈರ್ಡ್ ಯಾರವರು ಜಸ್ಟಿಸ್ ಅಲ್ಲ, ರಿಟೈರ್ಡ್ ಮಿಲಿಟರಿ ಮ್ಯಾನ್ ಅವರು ಇವ್ರ ಆಡಳಿತ ಕೆಲಸ ಮಾಡಿದ್ರೆ ಬಂದು ಹೇಳಿರೋದು, ಗೊತ್ತಾಯ್ತಾ? ಹಂಗಾರೆ ಈಗ ಸೈನಿಕರು ಹೇಳೋದಲ್ಲ ಸುಳ್ಳಂಗಾರೆ? ಅವ್ರು ಅವರೇ ಸುಳ್ಳಂಗಾರೆ? ಡಿಫೆನ್ಸು ಅಂದಿದ ತಕ್ಷಣ ಅವ್ರಿಗೆ ಬೇಕಾದಂಗೆ ಅವರು ಸ್ವಂತ ಡೆಸಿಷನ್ ತೊಗೊಂಡು ಮಾಡ್ಕೊಳ್ಳಿ ಅಂತಲ್ಲ ಹೇಳೋದು. ಏನೇ ಇದ್ರೂ ಒಂದು ಪೊಲಿಟಿಕಲ್ ಕಂಟ್ರೋಲ್ ಆಗಲಿ, ನಮಗೆ ಆದಂಥ ಒಂದು ಸಿಸ್ಟಮು ಅನ್ನೋದು ಇರಬೇಕು. ಲೈಕ್ ಈಗ ಚೈನಾ ಇದ್ರ ಬಗ್ಗೆ ಆಗಲಿ, ಪಾಕಿಸ್ತಾನ ಇದ್ರ ಬಗ್ಗೆ ಯಾವತ್ತು ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಅವ್ರದ್ದೇ ಒಂದು ಕಾರ್ಪೊರೇಷನ್ಗೆ ಇಲ್ಲ ಒಂದು ಟೀಮ್ಗೆ ಅವ್ರಿಗೆ ಆದಂಥ ಸ್ವಂತ ಡೆಸಿಷನ್ ತೊಗೊಳಕ್ಕೆ ಬಿಟ್ಬಿಟ್ರೆ ಅದು ನಮಗೆ ಕಂಟ್ರಿಗೇ ಪ್ರಾಬ್ಲಮ್ ಆಗೋ ಸಿಚುವೇಶನ್ಗೆ ಬಂದ್ಬಿಡುತ್ತೆ. ಅದರಿಂದ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ದಿ ಕಂಟ್ರೋಲ್. ಅಂದರೆ ಅವ್ರ ಡೆಸಿಷನ್ ಅವ್ರು ತಗೋಬೋದು, ಬಟ್ ಎಷ್ಟು ಮಟ್ಟಕ್ಕೆ ಅಂತ ಗೌರ್ಮೆಂಟ್ ಅವ್ರನ್ನ ಆರ್ಗನೈಸ್ ಮಾಡಂಗೆ ಇರಬೇಕು ಅಂತ ನಮ್ಮ ಒಪಿನಿಯನ್. ಡಿಫೆನ್ಸು ಡಿಸಿಷನ್ಸ್ ತಗೊಂಡಾಗ ದೇ ವಿಲ್ ಆಲ್ವೇಸ್ ಮಕ್ ಇಟ್ ಅಪ್ ಸಮ್ವೇರ್. ಪೊಲಿಟಿಕಲ್ ಗವರ್ನಮೆಂಟ್ ಒಂದು ಸ್ಟೇಬಲ್ ಪೊಲಿಟಿಕಲ್ ಇದೆ, ದೇ ವಿಲ್ ಆಲ್ವೇಸ್ ಕನ್ಸಿಡರ್ ಪ್ರೋಸ್ ಆ್ಯಂಡ್ ಕಾನ್ಸ್. ಅದಾದಮೇಲೆ ಡಿಫೆನ್ಸಿಗೆ ಹೋಗ್ತಾ ಅದು ಫಿಲ್ಟರ್ ಆಗುತ್ತೆ. ಸೊ ನಾಟ್ ಇಶ್ಯೂ ಇದಾಗಿದೆ ಇಟ್ಕೊಳ್ಳಿ ಅದಕ್ಕೆ. ಸೊ ಇದಾದರೆ ಡಿಫೆನ್ಸಿಂದ ಹೋದರೆ ಕೆಳಗಡೆ ದೇ ವಿಲ್ ಆಲ್ವೇಸ್ ಬಿ ಹೈರಾರ್ಕಿ. ಇದೆಲ್ಲ ಫಾಲೋ ಆದರೆ ಕೆಳಗಿಂದೂ ಬಾಟಮ್ ಟು ಅಪ್ ಅಂತ ಒಂದು ಇದು ಬರುತ್ತಲ್ಲ, ಅಲ್ಲಿಂದ ಡಿಸಿಷನ್ಸ್ ಬರುತ್ತೆ. ಸೊ ಇಟ್ ವಿಲ್ ಆಲ್ ಫಿಲ್ಟರ್ ಔಟ್. ಬಟ್ ಡಿಫೆನ್ಸ್ ತಾನಾಗೆ ಡಿಸಿಷನ್ಸ್ ತಗೊಂಡ್ರೆ ಇಟ್ ವಿಲ್ ಆಲ್ವೇಸ್ ಲೀಡ್ ಟು ಆಟೋಕ್ರಸಿ. ಎಷ್ಟೊಂದು ಕಂಟ್ರೀಸ್ ಆಗಿದೆ, ದೇ ಆಲ್ವೇಸ್ ಎಲ್ಲೋದ್ರೂ ನಿಮಗೆ ಡಿಫೆನ್ಸ್ ರೂಲ್ ಅಂತ ಇದು ಮಾಡಿದಾಗ ದೇ ವಿಲ್ ಆಲ್ವೇಸ್ ಟೇಕನ್ ಅಪ್ ಸಿವಿಲಿಯನ್ ಗವರ್ನಮೆಂಟ್. ಪಾಕಿಸ್ತಾನ ಅಂತಲ್ಲ, ಮೆನಿ ಎಷ್ಟೋ ಇದೆ, ಎಷ್ಟೋ ಕಂಟ್ರೀಸ್ ಇದೆ. ಮ್ಯಾನ್ಮಾರ್ ಇದೆ, ಪಾಕಿಸ್ತಾನ ಇದೆ, ಸೋ ಮೆನಿ. ಸೊ ಯು ಕ್ಯಾನ್ ನೆವರ್ ರೂಲ್ ಔಟ್. ಅವ್ರಿಗೆ ಡಿಸಿಷನ್ ಕೊಟ್ಟಂಗೆ ಯು ವಿಲ್ ಆಲ್ವೇಸ್ ಟೇಕ್ ದ ಕಂಟ್ರೋಲ್ ಇನ್ ಟು ದೇರ್ ಹ್ಯಾಂಡ್ಸ್. ಇಲ್ಲ ದಟ್ ಡಸಂಟ್ ಮೀನ್ ನೀವು ಹೋಗಿ ಹೊಡಿತಾರಂತ ಮೇಲೆ ಹೇಳ್ತಾ ಇರೋದು. ಅದೇ ಮತ್ತೆ
ಅದೇ ಹೇಳ್ತಿರೋದು. ಈಗ ಅವ್ರು ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ, ಎಲ್ಲ ಡಿಸಿಷನ್ ಈಗ ಒಂದ್ ವೇಳೆ ಯಾರು ಇದು ಬಂದಷ್ಟ ಈಗ ಅವರೇ ಆ ಡಿಸಿಷನ್ ಅವರೇ ಹೊಡಿತಾರೆ ಅಂತ ಅವರೇ ಹೇಳ್ತಿದ್ದಾರೆ, ನಾವಲ್ಲ. ಅಷ್ಟೊಂದು ಸ್ಟೆಬಿಲಿಟಿ ಮತ್ತೆ ಡಿಫೆನ್ಸ್ ಅವ್ರಿಗೆ ಅಷ್ಟೊಂದು ಒಂದು ಪವರ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ಸ್ವಂತ ಡಿಸಿಷನ್ ತಗೊಳ್ಳಿ ಅಂತ ಹೇಳಿಲ್ಲ, ಅದು ಮೇನ್ ಪಾಯಿಂಟ್. ಡಿಫೆನ್ಸ್ ಕರೆಕ್ಟಾಗಿ ಬಂದವರು ಸೈನಿಕರನ್ನ ನೀವು ಕರೆಕ್ಟಾಗಿ ಇವ್ರ ಬಗ್ಗೆ ಕೇಳಿದ್ರೆ ಅವರೇ ಹೇಳ್ತಾರೆ, ಇವ್ರು ಏನಂತಂದು ಹೇಳಿ ಅವರೇ ಹೇಳ್ತಾರೆ, ಬೇರೆ ಯಾರು ಹೇಳೋದು ಬೇಡ. ಅವರೇ ಬಂದೇ ಹೇಳಿ. ನೆಕ್ಸ್ಟ್ ನಮ್ಗೆ ಏನ್ ಟರ್ಮ್ ಬರ್ತಾ ಇದೋ ಬಿಜೆಪಿ ಬಂದೇ ಬರುತ್ತೆ 100%. ಮೋದಿ ಪ್ರಧಾನಿ ಆಗೇ ಆಗ್ತಾರೆ. ಅದ್ರ ನೆಕ್ಸ್ಟ್ ಯೋಗಿ ಅವರು ಆಗ್ತಾರೆ, ಇದು ಖಂಡಿತ. ನೀವೇನ್ ಹೇಳ್ತೀರಾ? ಕನಸು 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 ಅವ್ರು ಕಾಣಿಸ್ತಿದಾರೆ. ಅವ್ರು ಕನಸು ಕಾಣ್ತಾನೆ ಇರ್ಲಿ. ಈಗ ಇದೇ ಕರ್ನಾಟಕದಲ್ಲಿ ಹಿಂಗೆ ಹೇಳಿದ್ರು, ಅವರು ಕರ್ನಾಟಕದಲ್ಲಿ ಇದೇ ತರ ಹೇಳಿದ್ರು. ಅಲ್ಲ, ಇದೇ ಕರ್ನಾಟಕದಲ್ಲಿ ಹಿಂಗೆ ಹೇಳಿದ್ರು, ಈಗ ಹಂಗೆ ಹೇಳ್ತಿದ್ದಾರೆ. ಬರ್ಲಿ, ಇನ್ನೊಂದೇನು ಜಾಸ್ತಿ ದಿನ ಇಲ್ಲ, 4-5 ತಿಂಗಳು ವೆಯ್ಟ್ ಮಾಡಿ ತೋರಿಸ್ತೀವಿ. ಲಾಸ್ಟಲ್ಲಿ 28 ಕ್ಷೇತ್ರಕ್ಕೆ 25 ಕ್ಷೇತ್ರ ಬಿಜೆಪಿ ಬಂದಿತ್ತು. ಬಟ್ ಇವತ್ತಿನ ಸಿಚುವೇಶನ್ಗೆ ಹೋದ್ರೆ 28 ಬರುತ್ತೆ ಸರ್. ಯಾಕೆಂದ್ರೆ 3 ಮಂತ್ಸ್ ಆಗಿದೆ ಬರ ಪರಿಹಾರನ ಇದು ಘೋಷಣೆ ಮಾಡಿ. ಬಟ್ ಇವತ್ತಿನವರೆಗೂ ಯಾವುದೇ ಒಬ್ಬ ರೈತನಿಗೆ ಬರ ಪರಿಹಾರದ ಅಮೌಂಟ್ ಹಾಕೊಟ್ಟಿಲ್ಲ. ಈ ಬರ ಪರಿಹಾರದ ಅಮೌಂಟನ್ನ ಫಸ್ಟು ರಾಜ್ಯ ಸರ್ಕಾರ ಪೇಮೆಂಟ್ ಮಾಡಿ ಆಮೇಲೆ ಸೆಂಟ್ರಲಿಂದ ತೊಗೊಬೇಕು. ಇದಕ್ಕೆ ಇವ್ರಿಗೆ ಯಾವುದೇ ಇದಿಲ್ಲ ಇವರಿಗೆ, ಆಯ್ತಾ. ಮತ್ತೆಲ್ಲ ಫ್ರೀ ಕಾನ್ಸೆಪ್ಟು. ಜನ ಒಂದ್ಸರಿ ಆಲ್ರೆಡಿ ಮರಳಾಗಿದ್ದಾರೆ, ಜನಕ್ಕೆ ಬುದ್ಧಿ ಬಂದಿದೆ. ಈ ಸರ್ MP ಎಲೆಕ್ಷನಲ್ಲಿ ಏನು ತೋರಿಸ್ಬೇಕು ತೋರಿಸ್ತಾರೆ ಸರ್. 100% ಬಿಜೆಪಿ. ಅಗ್ರಿಕಲ್ಚರ್ ಇದರಲ್ಲಿ ತುಂಬಾ ಈ ವರ್ಷ ಮಳೆ ಹೋಗಿದೆ ಸರ್. ನನಗೆ ಲಾಸ್ ಆಗಿದೆ, ಏನು ಸಿಕ್ಕಿಲ್ಲ ಸರ್. ಸೆಂಟ್ರಲ್ ಇದು ಗೊತ್ತಿಲ್ಲ, ಸ್ಟೇಟಿಂದ ಏನು ಬಂದಿಲ್ಲ ನನಗೆ. ಸೊ ಐ ಫೀಲ್ ಅಗ್ರೀವ್ಡ್ ಸರ್, ಅದಂತೂ ಇದೆ. ಹಳ್ಳಿ ಕಡೆ ಇವತ್ತು ಜನಗಳನ್ನ ರೈತರುಗಳನ್ನ ಕೇಳಿದ್ರೆ ಬರ ಏಂತಕ್ಕೆ ಬಂತು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರನೇ ಬರ ಅನ್ನೋ ಲೆವೆಲ್ಗೆ ಇವತ್ತು ಜನ ತುಂಬಿಕೊಂಡಿದ್ದಾರೆ. ಈಗ ಇದೇ ಮುಂಚೆ ಇವಾಗ ಒಂದು 2-3 ಮಂತ್ಸ್ ಬ್ಯಾಕು 5 ಅವರ್ ವಿದ್ಯುತ್ ಕೊಡೋಕ್ಕೂ ಇವ್ರಿಗೆ ಯೋಗ್ಯತೆ ಆಗ್ತಿರ್ಲಿಲ್ಲ. ಸರ್ಕಾರ ಎಲ್ಲ ಫ್ರೀ ಕಾನ್ಸೆಪ್ಟ್ ಕೊಟ್ಟು 7 ಅವರ್ ಕರೆಂಟ್ ಕೊಡ್ತಿದ್ರು, 5 ಅವರ್ ಇವ್ರ ಕರೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ರೈತರಿಗೆ ಇದನ್ನ ಮಾಡೋಕ್ಕಾಗ್ತಿಲ್ಲ. ಅದೇ ಕಾವೇರಿ ಇದರಲ್ಲಿ ವಾಟರ್ದು ಬಂದು ನಮಗೆ ಎಷ್ಟು ಇವತ್ತಿನವರೆಗೂ ಪ್ರೆಸೆಂಟ್ ಮಂಡ್ಯ ಡಿಸ್ಟಿಕಲ್ಲಿ ಇವತ್ತಿನವರೆಗೂ ಒಂದು ಸ್ಟ್ರೈಕ್ ನಡೀತಾ ಇದೆ. ಬಟ್ ಇವತ್ತಿನವರೆಗೂ ಅವ್ರು ಯಾರು ಇದನ್ನು ಮಾಡಿಲ್ಲ. ಇವತ್ತು ನಮ್ಮ ಚಂದ್ರಸ್ವಾಮಿ ವಾಟರ್ ಮಿನಿಸ್ಟರ್ ಆಗಿದ್ದಾರೆ, ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾರೆ. ಬಟ್ ಇವತ್ತೇನು ಹೇಳ್ತಾರೆ ಅಂತಂದರೆ ಮಂಡ್ಯ ಜನ ರೈತರಿಗೆ ಬೆಳೆನೇ ಬೆಳಿಬೇಡಿ, ನೀವು ಕುಡಿಯೋಕ್ಕೆ ನೀರಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದ್ದಾರೆ. ಅದೇ ನಮ್ಮ ಈಗ 3 ವರ್ಷ ಇದ್ದಾಗ ನಮ್ಮ ಸಮೃದ್ಧಿ ಸರ್ಕಾರನೇ ಇತ್ತು. ನಾವು ಬಿಜೆಪಿ ಅಂತ ಹೇಳಿದ್ರೆ ಒಂದು ಲೆವೆಲ್ಗೆ ಸಮೃದ್ಧಿ ಸರ್ಕಾರ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಈಗ ಉಚಿತ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಇದೆ, ಮತ್ತೆ ಬರ ಪರಿಹಾರದಂತ ಸಮಸ್ಯೆಗಳು ಪರಿಹಾರ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. ಬಿಜೆಪಿಯ ಕಪಪೋಷಿತ ನಾಟಕ ಮಂಡಳಿಯ ಒಂದು ಇದು ಅಷ್ಟೇ. ಅದು ಯಾವುದೇ ರೀತಿಯ ಡೆವಲಪ್ಮೆಂಟ್ ತೊಂದರೆ ಆಗಿಲ್ಲ. ಎಲ್ಲ ಡೆವಲಪ್ಮೆಂಟ್ಗೂ ಅಮೌಂಟ್ಗಳು ಬರ್ತದಾವೆ. ಇವ್ರು ಹೇಳ್ತಿದ್ದಾರೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಅದು ಬಿಜೆಪಿಯ ಒಂದು ಅಜೆಂಡಾ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಅಷ್ಟೇ ಇವ್ರ ಅಜೆಂಡಾ. ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಏನು ದೇರ್ ಇಸ್ ನೋ ಡೈರೆಕ್ಷನ್. ಈ ಬಾರ ಇದಾಗಿದೆ, ಮಳೆ ಆಗಿಲ್ಲ, ಏನೂ ಆಗಿಲ್ಲ. ವಾಟರ್ ರಿಸೋರ್ಸ್ ಹೇಗೆ ಅಲೋಕೇಟ್ ಮಾಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರ್. ಆ ಅಗ್ರಿಕಲ್ಚರ್ ಇದಾಗಿದಾರಲ್ಲ, ಕಷ್ಟ ಪಡ್ತಿದಾರಲ್ಲ ಕೃಷಿ ಮಾಡ್ತಿರೋರು, ಅವ್ರಿಗೇನು ಅಂತ ಏನು ಡೈರೆಕ್ಷನ್ ಬಂದಿಲ್ಲ. ಫ್ರಮ್ ದಿ ಟಾಪ್ ಆಗಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಲಿ ಏನೂ ಬಂದಿಲ್ಲ. ಸೊ ಇಟ್ ಹ್ಯಾಸ್ ಟು ಕಮ್. ಅವ್ರು ಇದು ಎಲೆಕ್ಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೋ ಇನ್ನೂ ಏನು ಗೊತ್ತಿಲ್ಲ. ಬಟ್ ಇಟ್ ಹ್ಯಾಸ್ ನಾಟ್ ಕಮ್. ಇದುವರೆಗೂ ಏನೂ ಬಂದಿಲ್ಲ. ಮತ್ತು ಇನ್ನೊಂದು ಸರ್, ಇವಾಗ ಬಿಜೆಪಿ ಸರ್ಕಾರ ಸೆಂಟ್ರಲಿಂದ 6,000 ರೂಪಾಯಿ ರೈತರಿಗೆ ಮತ್ತು 4,000 ರೂಪಾಯಿನ ಯಡಿಯೂರಪ್ಪ ಸರ್ ಮುಖ್ಯಮಂತ್ರಿ ಆದಾಗ ಬಿಜೆಪಿಯಿಂದ ಘೋಷಣೆ ಮಾಡಿದ್ರು ಸರ್. ಇವತ್ತೇನು ಫ್ರೀ ಕಾನ್ಸೆಪ್ಟ್ ಅಂತ ಹೇಳ್ತಿದ್ದಾರೆ. ವಿದ್ಯುತ್ ಶಕ್ತಿ ಬಂದು ಕಮರ್ಷಿಯಲ್ ಐಕನ್ ಬಡಿತಾ ಇದ್ದಾರೋ ಹೊರತು ಇವ್ರ ಕಡೆಯಿಂದ ಏನು ಫ್ರೀ ಕೊಡ್ತಿಲ್ಲ. ಶಕ್ತಿ ಯೋಜನೆ ಒಂದೇ ಇವತ್ತು ಪ್ರೆಸೆಂಟ್ ಓಡ್ತಿರೋದು. ಇನ್ನು ಇವ್ರ ಕೈಯಲ್ಲಿ ಯುವ ನಿಧಿಯನ್ನು ಕೊಡೋಕ್ಕಾಗಿಲ್ಲ. ಗೃಹಲಕ್ಷ್ಮಿ ಇವತ್ತು ಹಳ್ಳಿ ಕಡೆ ಅವ್ರು ಹೇಳ್ತಾ ಇದ್ದಾರೆ 75% ಆಗಿದೆ, 80% ಕೊಟ್ಟಿದ್ದೀವಿ ಅಂತ. ಜಸ್ಟ್ ಇವತ್ತು 30% ಕೂಡ ಆಗಿಲ್ಲ. ಯಾಕೆಂದರೆ ಯಾರನ್ನಾರ ಊರಲ್ಲಿ ನೀವೇ ಗ್ರಾಮೀಣ ಪ್ರದೇಶಗಳು ಎಂಕ್ವೈರಿ ಮಾಡಿದಾಗ ನನಗೆ ಬಂದಿಲ್ಲ ಅಂತಾರೆ ಅಮೌಂಟ್ಗಳು. ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಬ್ಯಾಂಕ್ಗಳಿಗೆ ಹೋಗ್ಬಿಟ್ರೆ ಸಾಕು, ಮ್ಯಾನೇಜರ್ ಕೇಳಿದ್ರೆ ಸಾಕು ಇದ್ರ ಬಗ್ಗೆ ಏನು ಅಂತ ಗೊತ್ತಾಗುತ್ತೆ. ಮತ್ತು 4,000 ರೂಪಾಯಿನ ಏನು ಕಟ್ ಮಾಡಿದ್ರು ಆ ಅಮೌಂಟನ್ನು ಈ ಕಡೆ ಸರಿಪಡಿಸಿದಾರೆ ಹೊರತು ಯಾವುದೇ ರೈತರಿಗೆ ಇದು ರೈತರ ಪರ ಸರ್ಕಾರನೇ ಅಲ್ಲ ಸರ್. ಕರೆಕ್ಟಾಗಿ GST ಕಟ್ಟಬಾರ್ದು, ಟ್ಯಾಕ್ಸ್ ಕಟ್ಟಬಾರ್ದು ಅಂತಿದ್ರೆ ಅವ್ರಿಗೆಲ್ಲ ಒಂದು ಮಾತು ಹೇಳ್ತಾ ಇದ್ದೀನಿ. ದೇಶ ಬೆಳಿಬೇಕು ಅನ್ನೋದಿದ್ರೆ GST ಕಟ್ಟೋರು, ಟ್ಯಾಕ್ಸ್ ಕಟ್ಟೋರು ಬಂದು ಬಿಸ್ನೆಸ್ ಮಾಡಿ. ಇಲ್ಲ ಅಂದರೆ ಮುಚ್ಕೊಂಡು ನಿಮ್ಮ ಮನೇಲಿ ಇರಿ, ಆಚೆ ಬರಬೇಡಿ. ಎಲ್ಲರೂ ಬದುಕಬೇಕು ಅನ್ನೋರು ಬಂದು ಬಿಸ್ನೆಸ್ ಮಾಡಿ, ಅವ್ರವರೇ ಬದುಕಬೇಕು ಅಂದರೆ ಮನೇಲಿರಿ. ಏನು ಹೇಳ್ತೀರಾ? ಯಾವ್ದಕ್ಕೆ ಸರ್ ಹೇಳ್ತಿರೋದು? ಇದೊಂದು ಕಾನ್ಸೆಪ್ಟ್ ಇದೆ, ಗವರ್ಮೆಂಟ್ ಹ್ಯಾಸ್ ಟು ಆಕ್ಟ್ ಆಸ್ ಅನ್ ಎಂಪ್ಲಾಯರ್ ಅಂತ. ದಟ್ ಕಾನ್ಸೆಪ್ಟ್ ಜನರ ಮೈಂಡಿಂದ ಹೋಗ್ಬೇಕು ಸರ್. ಪೀಪಲ್ ಶುಡ್ ದೆಮ್ಸೆಲ್ಸ್ ಆಕ್ಟ್. ದಟ್ ಹ್ಯಾಸ್ ಟು ಕಮ್. ಫೈನಲ್ ಆಗಿ ನೀವು ಬಿಜೆಪಿ ಪರವಾಗಿ ಅಂತಂದ್ರೆ ಏನು ಪ್ರೋತ್ಸಾಹ, ಬಿಜೆಪಿಗೆ ಒಂದು ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಫೈನಲ್ ಆಗಿ ಏನು ಹೇಳ್ತೀರಾ? ದೇಶ ಉದ್ಧಾರ ಆಗ್ತಾ ಇದೆ ಅಷ್ಟೇ ಫೈನಲ್ ಹೇಳೋದು. ಬಿಜೆಪಿ ಪರವಾಗಿ ಬಿಜೆಪಿ ಪರವಾಗಿನೇ
ನಾವು ಇದೀವಿ, ಇರ್ತೀವಿ, ಮುಂದಕ್ಕೂ ಇರ್ತೀವಿ. ಅಲ್ಲ ಮತ್ತೆ ಇನ್ನೊಂದು ಇವಾಗ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೆ ಇವಾಗ ಇಲ್ಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ತಗೊಂಡ್ರೆ ಆಲ್ಮೋಸ್ಟ್ ಇವಾಗ ಅವ್ರು ಹಿಂದೂ ಬಿಟ್ಟು ಮುಸಲ್ಮಾನ್ ಕಡೆಗೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಬಟ್ ಇವಾಗ ಇಲ್ಲೇ ಗೊತ್ತಾಗ್ತಿದೆ ಯಾರು ಇಲ್ಲಿ ಇದು ಮಾಡ್ತಾ ಇದ್ದಾರೆ, ಜಾತಿ ಇದನ್ನು ತಗೊಂಬರ್ತಾ ಇದ್ದಾರೆ ಮಧ್ಯಕ್ಕೆ ಅನ್ನೋದೆಲ್ಲ ಗೊತ್ತಾಗ್ತಿದೆ. ಇದರಿಂದ ನಾವು ವರ್ಲ್ಡಲ್ಲಿ ಈಗ ಇರೋದು ಅಂದರೆ ಇಂಡಿಯಾ ಒಂದು ಈಗ ಹಿಂದುತ್ವದಲ್ಲಿ ಇದೆ. ಇದನ್ನ ಉಳಿಸ್ಕೊಬೇಕು ಅಂತ ಹೇಳಿದ್ರೆ ನಾವು BJPಗೆ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು. ಇಲ್ಲಿ ಎಲ್ಲರೂ ಅಣ್ಣ ತಮ್ಮಂದ್ರ ಥರನೇ ಇದ್ದಾರೆ ಸರ್. ಯಾರು ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ ಇಲ್ಲ. ಈ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ, ಅವ್ರವ್ರ ಬೇಳೆ ಬೇಯಿಸ್ಕೊಳಕ್ಕೆ ಅವರಿಗೆ ಅನುದಾನ ಇವರಿಗೆ ಅನುದಾನ ಅನ್ಕೊಂಡು ಇಲ್ಲಿ ಅವ್ರವರಲ್ಲೇ ಭೇದ ಭಾವಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸಿ ಫಸ್ಟು. ಎಲ್ಲರೂ ಇಲ್ಲಿ ಬದುಕೋದಕ್ಕೆ ಹುಟ್ಟಿರೋದು. ಸೊ ಹಾಗಾಗಿ ಎಲ್ಲರೂ ಒಂದೇನೆ. ನಮ್ಮ ದೇಶ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಮೋದಿ ಬರ್ಬೇಕಂತ ಹೇಳ್ತಾ ಇದ್ದೀವಿ. ಮೋದಿ ಬರ್ತಾರೆ ಅಷ್ಟೇ. ನೀವೇನು ಹೇಳ್ತೀರಾ? ಅಂದರೆ ನೀವು ಸಪೋರ್ಟ್ ಮಾಡುವಂಥ ಕಾಂಗ್ರೆಸ್ ಪರವಾಗಿ ಏನು ಹೇಳ್ತೀರಾ? ದೇಶ ಈಗ 10 ವರ್ಷ ಏನು ಹಿಂದುಳಿದಿದೆಯಲ್ಲ ಅದು ಮುಂದಕ್ಕೆ ಸರಿ ಹೋಗ್ಬೇಕಂದ್ರೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬರಬೇಕು. INDA ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು. ಬಂದಾಗ ನಮ್ಮ ದೇಶ ಡೆವಲಪ್ಮೆಂಟ್ ಆಗುತ್ತೆ. ಅದು ಶತಸಿದ್ಧ ಆಗೇ ಆಗುತ್ತೆ ಸರ್.